ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಜ್ಞಾನ ಮಂದಿರದಲ್ಲಿ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಕೋನ್ ಬನೇಗ ದಶಪತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅತಿಥಿಗಳಿಗೂ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರುತ್ತೇವೆ. ವಿದ್ಯಾರ್ಥಿಗಳೇ, ಕೋನ್ ಬನೇಗ ದಶಪತಿ ಅಂತಕ್ಕಂಥ ಕಾರ್ಯಕ್ರಮ ನಮ್ಮ ಜ್ಞಾನ ಮಂದಿರದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದ್ರೆ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸುವುದು, ಜೊತೆಗೆ 1 ಅಂಕದ್ದು 2 ಅಂಕ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಸುಗಮ ರೀತಿಯಲ್ಲಿ ಬರೆಯುವ ಉದ್ದೇಶ ಇಟ್ಕೊಂಡು ಈ ತರಗತಿ ಕೋಣೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಾಗಾಗಿ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಹಲವಾರು ವಿದ್ಯಾರ್ಥಿಗಳು ಅರ್ಹತಾ ಸುತ್ತಿನ ಎಂತಕ್ಕಂಥ ಒಂದು ಅರ್ಹತಾ ಸುತ್ತು ನಡೆಸಿದ್ದು, ಆ ಅರ್ಹತಾ ಸುತ್ತಿನಲ್ಲಿ 8ನೇ ತರಗತಿಯಿಂದ 4 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಆ 4 ವಿದ್ಯಾರ್ಥಿಗಳನ್ನು ಇವತ್ತಿನ ಈ ಕೋನ್ ಬನೇಗ ದಶಪತಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಕರೆಯುವುದರ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳೇ ಕೆಲವೊಂದು ನಿಯಮಗಳಿವೆ. 1 ಪ್ರಶ್ನೆಗೆ ಸರಿ ಹೇಳಿದರೆ 1 ರೂಪಾಯಿ, 1 ಪ್ರಶ್ನೆಗೆ ಸರಿ ಉತ್ತರ ಹೇಳಲು 60 ಸೆಕೆಂಡುಗಳ ಒಂದು ಸಮಯವನ್ನು ಕೊಡಲಾಗುವುದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ 1 ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗುವುದು. ಅದರಲ್ಲಿ 1 ಆಯ್ಕೆಯನ್ನು ಸರಿ ಮಾಡಿಕೊಂಡು ಹೇಳಬೇಕು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ 2 ಸೇಫ್ ಝೋನ್ಗಳು ಇರುತ್ತವೆ. 4ನೇ ಪ್ರಶ್ನೆ, 7ನೇ ಪ್ರಶ್ನೆ, ಜೊತೆಗೆ 10ನೇ ಪ್ರಶ್ನೆಗೆ ಈ ಕಾರ್ಯಕ್ರಮದ ದಶಪತಿ ಆಗುತ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಎರಡು ರೀತಿಯ ಸಹಾಯವಾಣಿಗಳನ್ನು ಕೊಡುತ್ತೇವೆ. ಒಂದು ಪ್ರೇಕ್ಷಕರ ಸಹಾಯವಾಣಿ, ಇನ್ನೊಂದು 50-50 ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು 2 ಸಹಾಯವಾಣಿಗಳನ್ನು ವಿದ್ಯಾರ್ಥಿಗಳು 4ನೇ ಪ್ರಶ್ನೆಯಿಂದ ಬಳಸಿಕೊಳ್ಳಬಹುದು. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಈ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸೋಣ. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಕೋನ್ ಬನೇಗ ದಶಪತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಅರ್ಹತಾ ಸುತ್ತಿನ ಕಾರ್ಯಕ್ರಮವನ್ನು ನಡೆಸಿದ್ದು, ಆ ಅರ್ಹತಾ ಸುತ್ತಿನಲ್ಲಿ ಮೊದಲ ವಿದ್ಯಾರ್ಥಿನಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಪೂಜಾ ತಂದೆ ವಿಶ್ವನಾಥ್. ಆ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂಜಾ ವಿಶ್ವನಾಥ್ ರುದ್ರಗೌಡ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಬಾಷ್, ವೆರಿ ಗುಡ್. ಓಕೆ, ಏನಿಸ್ತು ಪೂಜಾ ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿದ್ದು? ವೆರಿ ಗುಡ್. ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದೆ ನಿನಗೆ? 10ನೇ ಪ್ರಶ್ನೆವರೆಗೂ ಹೋಗ್ತೀನಿ. ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಈ ಕಾರ್ಯಕ್ರಮದ ಎಲ್ಲಾ ನಿಯಮಗಳು ಗೊತ್ತವಮ್ಮ ನಿಂಗ? ಓಕೆ, ಒಟ್ಟಾರೆ ನಿಯಮಗಳು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 10 ಪ್ರಶ್ನೆಗಳು ಇರ್ತಾವ. 1 ಪ್ರಶ್ನೆ ಸರಿ ಹೇಳಿದ್ರೆ 1 ರೂಪಾಯಿ ಸಿಗ್ತದೆ. 2 ಸೆಲ್ಫೋನ್ಗಳು ಇರ್ತಾವ. ಆ ನಂತರ 2 ಸಹಾಯವಾಣಿಗಳು ಇರ್ತಾವ. ಈ ಸಹಾಯವಾಣಿಗಳು 4ನೇ ಪ್ರಶ್ನೆಯಿಂದ ಪ್ರಾರಂಭವಾಗ್ತಾವ. 1 ಪ್ರಶ್ನೆ ಕೇಳಿದ ನಂತರ ಸರಿ ಉತ್ತರ ಹೇಳಲು ನಿಮಗೆ 60 ಸೆಕೆಂಡ್ಗಳ ಒಂದು ಸಮಯವನ್ನು ಕೊಡ್ಬೋದು. ಒಂಚೂರು ಮುಂದೆ ಓಕೆ, ತಡ ಮಾಡದೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನೀ ಅರ್ಹತಾ ಸುತ್ತಿನ ಆಯ್ಕೆ ಆದ ನಂತರ ನೀ ಮನೆಯಾಗ ಎಷ್ಟು ಗಂಟೆ ಸ್ಟಡಿ ಮಾಡಿದವು? ವೆರಿ ಗುಡ್. ರಾತ್ರಿ ಜಾಸ್ತಿ ಸಮಯವನ್ನು ಕೊಟ್ಟು ಓದಿದ್ವಿ. ಏನ್ ಅನ್ಸ್ತಮ್ಮ ನಿಮಗೆ ಕಾರ್ಯಕ್ರಮದಾಗ ಆಯ್ಕೆಯಾಗಿದ್ದು? ವೆರಿ ಗುಡ್. ಅರ್ಹತಾ ಸುತ್ತಿನಲ್ಲಿ ಒಟ್ಟಾರೆ ನೀವು 30 ಜನ ವಿದ್ಯಾರ್ಥಿಗಳಲ್ಲಿ 4 ಜನ ಆಯ್ಕೆಯಾಗಿದ್ದೀರಿ. ಅದರ ನೀವು ಮೊದಲನೇ ವಿದ್ಯಾರ್ಥಿನಿ. ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಪೂಜಾಳಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆ 1. ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು? ಪ್ರಶ್ನೆ ನೋಡೋಣ. ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು? ಮೊದಲನೇ ಆಯ್ಕೆ ಅಶೋಕ, 2ನೇ ಆಯ್ಕೆ ಕಾನಿಷ್ಕ, 3ನೇ ಆಪ್ಷನ್ಸ್ ಹರ್ಷವರ್ಧನ, 4ನೇ ಆಪ್ಷನ್ಸ್ ಸಮುದ್ರಗುಪ್ತ. ಅಶೋಕ. ವೆರಿ ಗುಡ್, ಅಶೋಕ. ಶೋರಮ್ಮ ಲಾಕ್ ಮಾಡೋಣ. ನಾ ಸೆಕೆಂಡ್ 50 ಸೆಕೆಂಡ್ ಅದಾವ.
ಶೋರ ಈಗ 100ಕ್ಕೆ 100ರಷ್ಟು ಗೊತ್ತಿತ್ತು ಅಂದ್ರೆ ಲಾಕ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ವಿಚಾರ ಮಾಡ್ತೀವಿ ಮಾಡು, ಯಾಕಂದ್ರೆ ನೀನು ಇನ್ನೂ 40 ಸೆಕೆಂಡ್ ಅದಾವ. ಓಕೆ ಶೋರ್, ಲಾಕ್ ಮಾಡೋಣ. ಸರಿ ಉತ್ತರ ಹೇಳಿದರೆ 1 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಸಿಗುವುದಿಲ್ಲ. ಲಾಕ್ ಮಾಡಿದ್ರೆ ಲಾಕ್ ಮಾಡ್ತೀನಿ. ಓಕೆ ಶೋರ್, ಲಾಕ್ ಮಾಡಿ, ಲಾಕ್ ಮಾಡಿ, ಲಾಕ್. ಓಕೆ, ಪೂಜೆ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಅಶೋಕ ಎಂತಕ್ಕಂಥದ್ದು ಪೂಜೆ ಹೇಳಿರ್ತಕ್ಕಂಥ ಉತ್ತರ. ವೆರಿ ಗುಡ್, ಅಶೋಕ ಎಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ಪೂಜಾಳ ಖಾತೆಯಲ್ಲಿ 1 ರೂಪಾಯಿ, ನಿನ್ನ ಖಾತೆಯಲ್ಲಿ 1 ರೂಪಾಯಿ. ನಿಂಗೆ ಇಲ್ಲಿಗೆ ಆಟ ಮುಗಿಸ್ಬೇಕು ಸರ್, ನಂಗೆ ಸಾಕು ಸರ್, ನಮ್ಮ ಮುಂದೆ ಆಟ ಆಡಲ್ಲ ಅಂತಂದ್ರೆ ನಾವು 1 ರೂಪಾಯಿ ಕಾರ್ಯಕ್ರಮ ವತಿಯಿಂದ ಕೊಡ್ತೇವೆ. ಇಲ್ಲ ಸರ್ ನಾ ಆಟ ಮುಂದುವರಿಸ್ತೀನಿ ಅಂದ್ರೆ ಮುಂದುವರಿಸ್ಬೋದು. ಒಂದು ವೇಳೆ 2ನೇ ಪ್ರಶ್ನೆ ನೀವು ಉತ್ತರ ತಪ್ಪು ಹೇಳಿದ್ರಿ ಅಂತಂದ್ರ ನಿನ್ನ ಖಾತೆಯಲ್ಲಿ ಜಮಾ ಆಗಿರ್ತಕ್ಕಂಥ 1 ರೂಪಾಯಿಯನ್ನು ನಾವು ಹಿಂಪಡೆಯುತ್ತೇವೆ. ಓಕೆ, ಆಟ ಮುಂದುವರಿಸ್ತೀವಿ. ಓಕೆ ವೆರಿ ಗುಡ್, ಆಟ ಮುಂದುವರಿಸ್ತಾರೆ. ಪೂಜೆಗಳಿಗಾಗಿ ಬರ್ತಕ್ಕಂಥ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಹೀಗಿದೆ: ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಯಾವುದು? ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಯಾವುದು? ನೋಡಮ್ಮ. ಮೊದಲನೇ ಆಯ್ಕೆ ಚೀನಾ, 2ನೇ ಆಯ್ಕೆ ಭೂತಾನ್, 3ನೇ ಆಯ್ಕೆ ಶ್ರೀಲಂಕಾ, 4ನೇ ಆಯ್ಕೆ ಬಾಂಗ್ಲಾದೇಶ್. ಭಾರತ ದೇಶದ ದಕ್ಷಿಣ ದಿಕ್ಕಿಗೆ ಬರುವ ರಾಷ್ಟ್ರ ಯಾವುದು? ಚೀನಾ. ಓಕೆ, ಲಾಕ್ ಮಾಡೋದ್ರೆ ಲಾಕ್ ಮಾಡ್ತೀನಿ, ವಿಚಾರ ಮಾಡ್ತೀನಿ ಅಂದ್ರೆ ವಿಚಾರ ಮಾಡು. ಮೊದಲನೇ ಆಯ್ಕೆ ಚೀನಾ, 2ನೇ ಆಯ್ಕೆ ಭೂತಾನ್, 3ನೇ ಆಯ್ಕೆ ಶ್ರೀಲಂಕಾ, 4ನೇ ಆಯ್ಕೆ ಬಾಂಗ್ಲಾದೇಶ್. ಭಾರತ ದೇಶದ ದಕ್ಷಿಣ ದಿಕ್ಕಿಗೆ ಬರುವ ರಾಷ್ಟ್ರ ಯಾವುದು? ಸರಿ ಉತ್ತರ ಹೇಳಿದರೆ 2 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ನೀಡುವುದಿಲ್ಲ. ಟೈಮ್ ಈಸ್ ಗೋಯಿಂಗ್ ವೆರಿ ವೆರಿ ಫಾಸ್ಟ್. ಉಳಿತು ಕೇವಲ 30 ಸೆಕೆಂಡ್ಗಳು. 4 ಆಯ್ಕೆಗಳಲ್ಲಿ ಓಕೆ, ಯಾವಾಗ ಲಾಕ್ ಮಾಡ್ತಮ್ಮ? ಚೀನಾ. ಓಕೆ, ಚೀನಾ, ಚೀನಾ ಲಾಕ್ ಮಾಡೋಣ. ಚೀನಾ ಲಾಕ್ ಮಾಡೋಣ. ಚೀನಾ ಲಾಕ್ ಮಾಡೋಣ. ಓಕೆ, ಚೀನಾ ಲಾಕ್. ಹಾಗಾದ್ರೆ ಪೂಜಾ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಹಾಗಾದ್ರೆ ಪೂಜಾ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಪೂಜಾ ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಲಂಕಾ. ಭಾರತ ದೇಶದ ದಕ್ಷಿಣ ದಿಕ್ಕಿಗೆ ಬರ್ತಕ್ಕಂಥ ರಾಷ್ಟ್ರ ಶ್ರೀಲಂಕಾ. ಏನು ಹಳ್ಳಿ ಮಾಡ್ಕೊಳ್ಳೋಣ, ಒಳ್ಳೆ ರೀತಿ ಆಟ ಆಡಿದೆ. 1 ಪ್ರಶ್ನೆಗೆ ಸರಿ ಉತ್ತರ ಹೇಳಿದೆ, ಆದರೆ 2ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿರುವುದರಿಂದ ಆಟ ಮುಂದುವರಿಸಲು ಸಾಧ್ಯವಿಲ್ಲ. ಇಲ್ಲಿಯವರೆಗೂ ಅರ್ಹತಾ ಸುತ್ತಿನಲ್ಲಿ ಮೊದಲನೇ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಪೂಜಾ ಒಳ್ಳೆ ರೀತಿ ಆಟ ಆಡಿದಳು, ಆದರೆ 2ನೇ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿರುವುದರಿಂದ ಆಟದಿಂದ ಹೊರನಡೆದಳು. ಹಾಗಾಗಿ ಪೂಜಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಲುವಾಗಿ ಕಾರ್ಯಕ್ರಮ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ವಿದ್ಯಾರ್ಥಿಗಳೇ, ಈಗ ಕೋಲ್ಮನೆಗ ದಶಪತಿ ಕಾರ್ಯಕ್ರಮದ ಅರ್ಹತಾ ಸುತ್ತಿನಲ್ಲಿ 2ನೇ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಸುಪ್ರಿಯಾ ತಂದೆ ಮಂಜುನಾಥ್. ಆ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ನನ್ನ ಹೆಸರು ಸುಪ್ರಿಯಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ವೆರಿ ಗುಡ್. ಸುಪ್ರಿಯಾ, ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಏನು ಅನಿಸ್ತಮ್ಮ? ಏನನ್ನಿಸ್ತದ? ಖುಷಿ ಅನಿಸ್ತದೆ. ಎಷ್ಟನೇ ಪ್ರಶ್ನೆವರೆಗೂ ಹೋಗಲಿಕ್ಕೆ ಇಷ್ಟಪಡ್ತೀಯಮ್ಮ? ಲಾಸ್ಟ್ 10ನೇ ಪ್ರಶ್ನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆ ಆಗಿದ್ದ ನಂತರ ಎಷ್ಟು ಗಂಟೆ ಮನೆಗೆ ಅಭ್ಯಾಸ ಮಾಡಿದಮ್ಮ? ರಾತ್ರಿ? ರಾತ್ರಿ ಮತ್ತು ಮುಂಜಾನೆ ಬೇಗ ಎದ್ದು ಮುಂಜಾನೆ ಕೂಡ ಸ್ಟಡಿ ಮಾಡಿರೋದು. ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ಗೆದ್ದಿದ್ದೀನಿ ಅಂತ ಅನಿಸ್ತಾ ಮನೆಗ? ಕ್ವಶನ್ ನೋಡ್ಬೇಕು, ಡಿಸೈಡ್ ಮಾಡ್ತೀವಿ. ವೆರಿ ಗುಡ್. ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಕಾರ್ಯಕ್ರಮದ ಎಲ್ಲ ರೂಲ್ಸ್ ಗೊತ್ತವ, ನಿಯಮ ಗೊತ್ತವ? ಗೊತ್ತಿದ್ದಂದ್ರೆ ಓಕೆ ಮಾಡೋಣ. ಓಕೆ, ಸುಪ್ರಿಯಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಹೀಗಿದೆ: ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ನೀಡಿ. ಪ್ರಶ್ನೆ ಹೀಗಿದೆ:
ಪ್ರಾಕ್ತಾನ ಆಧಾರಕ್ಕೆ ಉದಾಹರಣೆ ನೀಡಿ. ಒಂಚೂರು ಮುಂದೆ ಪ್ರಶ್ನೆ ಸರಿಯಾಗಿ ಕಾಣಿಸ್ತದೆ. ಓಕೆ, ಮೊದಲನೇ ಆಯ್ಕೆ ದೇಶೀಯ ಸಾಹಿತ್ಯ, ಎರಡನೇ ಆಯ್ಕೆ ಮೌಖಿಕ ಸಾಹಿತ್ಯ, ಮೂರನೇ ಆಯ್ಕೆ ನಾಣ್ಯಗಳು, ನಾಲ್ಕನೇ ಆಯ್ಕೆ ವಿದೇಶಿ ಸಾಹಿತ್ಯ. ಜೋರಿನ ಮಕ್ಕಳು ಕೇಳಿಸಿ. ನಾಣ್ಯಗಳು ಲಾಕ್ ಮಾಡೋಣ. ಒಂದ್ಸಲ ಲಾಕ್ ಆಯ್ತು ಅಂತಂದ್ರೆ ಮತ್ತೆ ಹೊಳ್ಳಿ ಇದಾಗಲ್ಲ. ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ಇನ್ನ ಟೈಮ್ ಮತ್ತೆ 40 ಸೆಕೆಂಡ್ಗಳು ವಿಚಾರ ಮಾಡ್ತಿ ಮಾಡೋರು. ಒಂದೇದು ನೋಡು ದೇಶೀಯ ಮೌಖಿಕ ನಾಣ್ಯಗಳು ವಿದೇಶಿ ಸಾಹಿತ್ಯ. ಜೋರ ಏನು ಲಾಕ್ ಮಾಡಿ, ಲಾಕ್ ಮಾಡಿ, ಶೋರ ಲಾಕ್ ಮಾಡಿ, ಲಾಕ್. ಹಾಗಾದರೆ ಸುಪ್ರಿಯಾ ಹೇಳಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಥವಾ 3 ನಾಣ್ಯಗಳು. ಸರಿನೋ ತಪ್ಪು ನೋಡೋಣ. ಓಕೆ, ಸುಪ್ರಿಯಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾದ ಉತ್ತರ. ಈಗ ಸುಪ್ರಿಯಾ ಖಾತೆಯಲ್ಲಿ 1 ರೂಪಾಯಿ. ಈಗ ನೀವು 1 ರೂಪಾಯಿ ನೀವು ತಗೋಬಹುದಮ್ಮ. ಈಗ ಆಟ ಮುಗಿಸಿ 1 ರೂಪಾಯಿ ತಗೊಂಡು ಹೋಗ್ಬೋದು. ಒಂದು ವೇಳೆ ಎರಡನೇ ಉತ್ತರ ತಪ್ಪು ಹೇಳಿದ್ವಿ ಅಂದ್ರೆ ಆ 1 ರೂಪಾಯಿನೂ ಕೂಡ ಸಿಗುವುದಿಲ್ಲ. ಹೆಂಗ್ ಮಾಡ್ತೀವಿ? ಆಟ ಮುಂದುವರ್ಸೋಣ. ಓಕೆ, ಶೋರ. ಓಕೆ, ಸುಪ್ರಿಯಾಗಿ ಬರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿಯಾಗಿ ಈ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡಿ ಬರುತ್ತಿದೆ. ಮೂಡಿ ಬಂತು. ಪ್ರಶ್ನೆ ಹೀಗಿದೆ: ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ ಯಾವುದು? ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ ಯಾವುದು? ಆಪ್ಷನ್ಸ್ 1 ಹುಣಸಗಿ, ಆಪ್ಷನ್ಸ್ 2 ಕರ್ನೂಲಿ, ಆಪ್ಷನ್ಸ್ 3 ಹರಪ್ಪ, ಆಪ್ಷನ್ಸ್ 4 ಲೋಥಾಲ್. ಆಪ್ಷನ್ಸ್ 2 ಕರ್ನೂಲಿ. ಕರ್ನೂಲಿ ಶೋರ್ ಅಮ್ಮ. ನೀ ಆನ್ಸರ್ ಬೇಗ ಹೇಳ್ತೀವಿ ಅಂತ ಅನಿಸ್ತದೆ. 4 ಆಪ್ಷನ್ಸ್ ನೋಡಮ್ಮ. ಸೆಕೆಂಡ್ ಒನ್ ಲಾಕ್ ಮಾಡಂತಿ, ಆ ಕಡೆ ಲಾಕ್ ಮಾಡಂತಿ. ಶೋರ್ ಆಪ್ಷನ್ಸ್ ಯಾವುದು? ಸರಿ ಉತ್ತರ ಹೇಳಿದ್ರೆ 2 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ದೊರೆಯುವುದಿಲ್ಲ. ಓಕೆ, ನೀವು ಲಾಕ್ ಮಾಡೋದು ಲಾಕ್ ಮಾಡೋಣ. ಲಾಕ್ ಮಾಡೋಣ, ಲಾಕ್. ಹಾಗಾದ್ರೆ ಸುಪ್ರಿಯಾ ಹೇಳಿರ್ತಕ್ಕಂಥ ಉತ್ತರ ಸರಿಯೋ ತಪ್ಪೋ ನೋಡೋಣ. ಬಂತು 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 ಒಂದೇ ಬಂತು. ಹಾಗಾದ್ರೆ ವೆರಿ ಗುಡ್. ಸುಪ್ರಿಯಾ ಖಾತೆಯಲ್ಲಿ 2 ರೂಪಾಯಿಗಳು. ದಶಪತಿ ಕಾರ್ಯಕ್ರಮದ ಈಗಾಗಲೇ 2 ಮೆಟ್ಟಿಲುಗಳು ಹತ್ತಿದ್ದಾಯಿತು. ಸೇಫ್ ಝೋನ್ ಸೇರಲು ಇನ್ನೂ 2 ಪ್ರಶ್ನೆಗಳು. ಹಾಗಾದರೆ ಈಗಿನ ಖಾತೆಯಲ್ಲಿ 2 ರೂಪಾಯಿ ಅದಾವ. ಆಟ ಇಲ್ಲಿಗೆ ಬಿಟ್ಟರೆ 2 ರೂಪಾಯಿ ಕೊಡ್ತೇವೆ. ಮುಂದುವರಿಸಿದ 3ನೇ ಪ್ರಶ್ನೆಗೆ ಉತ್ತರ ತಪ್ಪು ಹೇಳಿದೆ ಅಂದ್ರೆ 2 ರೂಪಾಯಿನೂ ಕೂಡ ಸಿಗುತ್ತೆ. ಆಟ ಮುಂದುವರ್ಸೋಣ. ಓಕೆ, ಏನು ಅನ್ಸೋದಮ್ಮ 2 ರೂಪಾಯಿ ಗೆದ್ದು ಮನಸ್ಸಿನಾಗ ಏನು ಅನ್ಸೋದು? ಮೋಸ್ಟ್ಲಿ ಬರ ನಿಮ್ಮ ಓಪನ್ ಕಾಲ ದರ್ಶನ ಮಾಡ್ಕೊಂಡು ಬಂದಿರ್ಬೇಕು, ಕಾಲೇಜ್ ಮಾಡಿ ಬಂದಿದ್ದೇನು ಜೋಗೇಶ್ ಅವರಿಗೆಲ್ಲ ನೋಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿಂತ ಮೊದಲ ಆ ತಂದೆ ತಾಯಿ ಆಶೀರ್ವಾದ ಹೊಂದಳಂತ ಅವ್ರಿಗೆ ಸ್ಕೂಲಿಗೆ ನೋಡಿ ಬಹಳ ಖುಷಿ ಅನಿಸ್ತದೆ. ಅವರೆಲ್ಲ ತಂದೆ ತಾಯಿಗಳು ನಿಜವಾಗಿರ್ತಕ್ಕಂಥ ದೇವರು. ಅದಕ್ಕೆ 2 ಪ್ರಶ್ನೆಗಳಿಗೆ ಸರಿ ಉತ್ತರ ಆಗುತ್ತೆ. ಓಕೆ, 3ನೇ ಪ್ರಶ್ನೆ ಪ್ರಾರಂಭ ಮಾಡೋಣ. 3ನೇ ಪ್ರಶ್ನೆ ಬಂದೇ ಬಿಟ್ಟು. ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳ ಯಾವುದು? ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳ ಯಾವುದು? ಪ್ರಶ್ನೆ ಅರ್ಥ ಆಯ್ತಮ್ಮ ನಿನಗ? ಓಕೆ, ಆಪ್ಷನ್ಸ್ ನೋಡ್ತೀನಿ. ಮೊದಲನೇ ಆಯ್ಕೆ ಕಾಲಿಬಂಗಾನ್, ಮೂರನೇ ಆಯ್ಕೆ ಮೆಹೆಂಜೋದಾರೋ, ಎರಡನೇ ಆಯ್ಕೆ ಮೆಹೆಂಜೋದಾರೋ, ಮೂರನೇ ಆಯ್ಕೆ ಹರಪ್ಪ, ನಾಲ್ಕನೇ ಆಯ್ಕೆ ಅಜಂತಾ. ಇನ್ನೊಂದ್ಸಲ ನೋಡೋಣ ಆಪ್ಷನ್ಸ್. ಒಂದನೇದು ಕಾಲಿಬಂಗಾನ್, ಎರಡನೇದು ಮೆಹೆಂಜೋದಾರೋ, ಮೂರನೇದು ಹರಪ್ಪ, ನಾಲ್ಕನೇದು ಅಜಂತಾ. ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳ ಯಾವುದು? ಒಂದನೇದು ಕಾಲಿಬಂಗಾನ್. ಹಾಕೋಣತಿ ಟೈಮ್ ದಿನ ಭಾಳ ಅದ, ಇನ್ನ 45 ಸೆಕೆಂಡ್ ಅದ. ಓಕೆ, ಹಾಕೋಣ. ಶೋರ ನೀ ಹೇಳೋದು ನೋಡ್ರಿ ಭಾಳ ಸಂತೋಷ ಅನ್ಸ್ಲತ್ತ ನಾನು. ಯಾಕಂದ್ರೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕೇವಲ 10-15 ಸೆಕೆಂಡ್ಗಳಲ್ಲಿ ನೇರವಾದ ಉತ್ತರಗಳನ್ನು ನೀಡ್ತಕ್ಕಂಥ ವಿದ್ಯಾರ್ಥಿನಿ ಭಾಳ ಖುಷಿ ಅನ್ಸ್ಲತ್ತು. ಟೈಮ್ ಭಾಳ ತೊಗೊಳಲ್ಲ. ಅದು ಕೂಡ ಈ ಸ್ಪೀಡಿನಲ್ಲಿ ಎಲ್ಲಾದರೂ ಎಡುವುದಿ ಅಂತಂದ್ರೆ ಭಾಳ ನಿರಾಶೆ ಆಗ್ತದೆ ನೋಡು ಅಂತ. ಇನ್ನೊಂದ್ಸಲ 4 ಆಪ್ಷನ್ಸ್ ಕರೆಕ್ಟ್ ಚೆಕ್ ಮಾಡ್ತೇವೆ ನೋಡೋಣ.
ಖಾಲಿ ಬಂಗಾರ. ಲಾಕ್ ಮಾಡಂತಿ ಒಂದ್ಸಲ ಲಾಕ್ ಆಯ್ತು ಅಂದ್ರೆ ಮತ್ತೆ ಹೊಳ ಬರಕ್ಕಾಗಲ್ಲ. ಲಾಕ್ ಮಾಡಂತಿ ಲಾಕ್ ಮಾಡಂತಿ ಓಕೆ ಲಾಕ್. ಖಾಲಿ ಬಂಗಾರ. ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳ ಅದೇ ಅದ ಅಥವಾ ಬೇರೆ ನೋಡೋಣ. ಬಂತು 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 ಉತ್ತರ ಸರಿ. ಸುಪ್ರಿಯ ಖಾತೆಯಲ್ಲಿ 3 ರೂಪಾಯಿಗಳು. ಈ 3 ರೂಪಾಯಿಗಳು ನೋಡ್ತಂಗಿ ನೀನು ಗಳಿಸಿರ್ತಕ್ಕಂಥ ಹಣ ಕಷ್ಟಪಟ್ಟು ಓದಿದ್ದು ಅದು 1 ರೂಪಾಯಿ ಇರಲಿ 3 ರೂಪಾಯಿ ಇರಲಿ 1000 ರೂಪಾಯಿ ಇರಲಿ ನಾವು ಗಳಿಸಿರ್ತಕ್ಕಂಥ ಹಣ ಇತ್ತು ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ನಿನ್ನ ತಂದೆ ತಾಯಿಗಳು ಗಳಿಸಿರ್ತಕ್ಕಂಥ ಹಣದಲ್ಲಿ ನೀ ಖರ್ಚು ಮಾಡ್ತೀನಿ. ಇನ್ನು ಮುಂದೆ ನೀ 3 ರೂಪಾಯಿ ಗಳಿಸ್ತೀನಿ. ಈ 3 ರೂಪಾಯಿ ನಿನ್ನ ಖಾತೆದಾಗ ಅದಾವೆ. ಆಟ ಇಲ್ಲಿಗೆ ಬಂದ್ ಮಾಡಿದ್ರೆ 3 ರೂಪಾಯಿ ಕೊಡ್ತೇವೆ. ಆಟ ಇಲ್ಲ ಮುಂದುವರಿಸ್ತೀನಿ ಅಂತಂದ್ರ ವರಿಸ್ಬೋದು. ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಸುಪ್ರಿಯಾಳಿಗೆ 2 ಸಹಾಯವಾಣಿಗಳನ್ನು ಕೊಡ್ತೇವೆ. 4ನೇ ಪ್ರಶ್ನೆಗೆ ಪ್ರೇಕ್ಷಕರ ಸಹಾಯವಾಣಿ ಮತ್ತು 50-50 ಬಳಸ್ಕೊಳ್ಬಹುದು. 4ನೇ ಪ್ರಶ್ನೆಯಿಂದ ಬಳಸ್ಕೊಳ್ಬಹುದು. ನನಗೆ ಉತ್ತರ ಗೊತ್ತಿಲ್ಲ ಅಂದ್ರ 2ರಲ್ಲಿ 2 ಒಂದೇ ಪ್ರಶ್ನೆಗೆ ಬಳಸೋಂಗಿಲ್ಲ. ಒಂದು ಪ್ರಶ್ನೆಗೆ ಒಂದು ಮಾತ್ರ ಬಳಸ್ಕೋಬೇಕು. ನಿನಗೆ ಉತ್ತರ ಗೊತ್ತಿತ್ತಂದ್ರೆ ಹೇಳು, ಇಲ್ಲ ಅಂತಂದ್ರೆ ಬಳಸ್ಕೊಳ್ಬಹುದು. ಇದು ನಮ್ಮ ಕಾರ್ಯಕ್ರಮದ ವತಿಯಿಂದ ಈಗ 4ನೇ ಪ್ರಶ್ನೆಯಿಂದ ಪ್ರಾರಂಭವಾಗಿದೆ. 2 ಹೆಲ್ಪ್ ಲೈನ್ಗಳು. ಓಕೆ, 4ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಸಿಗುವುದಿಲ್ಲ. ಪ್ರಶ್ನೆ ನೋಡೋಕ್ಕಿಂತ ಮೊದಲೇ ಡಿಸೈಡ್ ಮಾಡಬೇಕು. ಸರಿ ಉತ್ತರ ಹೇಳಿದರೆ 4 ರೂಪಾಯಿ ಚೆಕ್ ಕೊಡ್ತೇವೆ. ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಕೊಡುವುದಿಲ್ಲ. ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಮಾತ್ರ ಹೇಳ್ತೇವೆ. ಏನ್ ಮಾಡ್ತೀವಿ? ಕಾರ್ಯಕ್ರಮ ಮುಂದುವರ್ಸೋಣ. ಓಕೆ, ಖುಷಿ ಅನ್ಸ್ಲತ್ತದ? ಏನ್ ಬಡವ ಅನ್ಸ್ಲತ್ತದ? ಖುಷಿ ಅನ್ಸ್ತದ, ಒಳಗೊಂದು ಭಯನೂ ಕೂಡ ಅದ. ಯಾಕಂದ್ರೆ 4ನೇ ಪ್ರಶ್ನೆ ಇರಲ್ಲ. ಸರಿ ಉತ್ತರ ಹೇಳಿದರೆ 4 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಇಲ್ಲ. ಓಕೆ, ಹಾಗಾದ್ರೆ ಸುಪ್ರಿಯಾಳಿಗೆ ಮೊದಲನೇ ಸೇಫ್ ಜೋನ್ ಸೇರಿಸ್ತಕ್ಕಂತ ಪ್ರಶ್ನೆ ಈ ರೀತಿಯಾಗಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡಿ ಬರುತ್ತಿದೆ. ಮೂಡಿ ಬಂದಾಯ್ತು. ಪ್ರಶ್ನೆ ಹೀಗಿದೆ: ಸಿಂಧೂ ನಾಗರಿಕತೆಯ ಶೋಧನೆಯ ವರ್ಷ ಯಾವುದು? ಸಿಂಧೂ ನಾಗರಿಕತೆಯ ಶೋಧನೆಯ ವರ್ಷ ಯಾವುದು? ಆಪ್ಷನ್ಸ್ ನೋಡ್ತೇಮ್ಮ. ಆಪ್ಷನ್ಸ್ 1 1920 ರಿಂದ 1921. ಆಪ್ಷನ್ಸ್ 2 1922 ರಿಂದ 23. ಆಪ್ಷನ್ಸ್ 3 1923 ರಿಂದ 1924. ಆಪ್ಷನ್ಸ್ 4 1923 ರಿಂದ 24. ಆಪ್ಷನ್ ಸಿ 1923 ರಿಂದ 24 ರಿಂದ 25. ಯಾವುದು? ಆಪ್ಷನ್ 1. ಆಪ್ಷನ್ಸ್ 1 ಯಾವ ವರ್ಷ? 1920 ರಿಂದ 1921. ಜೋರಾಗಿ ಹೇಳೋಣ. 1920 ರಿಂದ 1921. ನೋಡೋಣ. ನೋಡಮ್ಮ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಬೇಕಾದ್ರೆ 2 ಪ್ರೇಕ್ಷಕರ ಸಹಾಯವಾಣಿ ನಾವು ಬಳಸ್ಕೋಬಹುದು. ತೋತೆ ನೋಡಮ್ಮ. ಇಲ್ಲಿ ಶೂರ? ಅಷ್ಟು ಕಾನ್ಫಿಡೆನ್ಸ್ ಅದ? ಅಷ್ಟು ನೀವು ಉತ್ತರ 100% ಗೊತ್ತದ? ಮೋಸ್ಟ್ಲಿ ನಮಗೂ ಅನಿಸ್ಲತ್ತಾಕಿ ನಗರ್ ನೋಡೋದು. ಯಾವುದೇ ರೀತಿ ಮುಖದಲ್ಲಿ ಭಯ ಇಲ್ಲ, ಆನಂತರ ದುಗುಡ ಇಲ್ಲ, ಸರಳತೆ ಅದ, ಆನಂತರ ಆತ್ಮವಿಶ್ವಾಸ ಮುಖದ ಲಕ್ಷಣ ಮೇಲೆ ಕಾಣಿಸ್ಲತ್ತ ನಾನು. ಓಕೆ, ಲಾಕ್ ಮಾಡೋಣ. ಇನ್ನೊಂದ್ಸಲ ನಮ್ಮ ಕೊನೆಯದಾಗಿ ಲಾಕ್ ಮಾಡೋಣ. ಲಾಕ್ ಅಂತೂ ಆಯ್ತು, ಚೇಂಜ್ ಮಾಡೋಕ್ಕಂತೂ ಬರಲ್ಲ. ಈ ಪ್ರಶ್ನೆ ತಪ್ಪಾದರೆ ಯಾವುದೇ ಹಣ ಸಿಗುವುದಿಲ್ಲ. ಸರಿ ಉತ್ತರ ಹೇಳಿದರೆ 4 ರೂಪಾಯಿ ಚೆಕ್ ಅನ್ನು ಕಾರ್ಯಕ್ರಮದ ವತಿಯಿಂದ ನೀಡಲಾಗುವುದು. ಓಕೆ, ಸುಪ್ರಿಯ ಹೇಳಿರ್ತಕ್ಕಂಥ ಉತ್ತರ 1920-21. ಉತ್ತರ ಸರಿನೋ ತಪ್ಪು ನೋಡೋಣ. ಬಂದೇ ಬಿಡ್ತು. ವೆರಿ ಗುಡ್. ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಸುಪ್ರಿಯಾಳಿಗೆ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮದ ವತಿಯಿಂದ 4 ರೂಪಾಯಿ ಚೆಕ್ ಅನ್ನು ನೀಡಲಾಗುವುದು. ಈ ಕಾರ್ಯಕ್ರಮದಲ್ಲಿ 4 ರೂಪಾಯಿ ಚೆಕ್ ಅನ್ನು ಗೆದ್ದ ಸಲುವಾಗಿ ಕಾರ್ಯಕ್ರಮ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಓಕೆ ಸುಪ್ರಿಯಾ, ಸ್ಟಾರ್ಟ್. ಈಗ ಸುಪ್ರಿಯಾಳಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ 4 ರೂಪಾಯಿ ಚೆಕ್ ಅನ್ನು ವಿತರಿಸುತ್ತೇವೆ. ಈ 4 ರೂಪಾಯಿ ಚೆಕ್ ಅನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ 4 ರೂಪಾಯಿಯನ್ನು ಗೆದ್ದಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿ ಮೊದಲೇ ಸೇರಿರ್ತಕ್ಕಂಥ ಸುಪ್ರಿಯಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಕನ್ನಡ ಪಂಡಿತರಾಗಿರ್ತಕ್ಕಂಥ ಶ್ರೀಮತಿ ಆಶಾ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಈ 4 ರೂಪಾಯಿ ಚೆಕ್ ಅನ್ನು ಗೆದ್ದ ವಿದ್ಯಾರ್ಥಿನಿಗೆ ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಕೆ ಅಮ್ಮ,
ರೂಪಾಯಿ ಚೆಕ್ ಅನ್ನು ವಿತರಿಸಿರುವ ಆಶಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಿನ್ನ ಖಾತೆಯಲ್ಲಿ 4 ರೂಪಾಯಿ ಜಮಾ ಆಗಿದೆ. ಈಗ 5ನೇ ಪ್ರಶ್ನೆ ನೋಡೋಣ. ಓಕೆ ರೈಟ್. ಸುಪ್ರಿಯಾಳಿಗಾಗಿ ಬರ್ತಕ್ಕಂಥ 5ನೇ ಪ್ರಶ್ನೆ ಈ ರೀತಿಯಾಗಿದೆ. ನೈಲ್ ನದಿಯ ದಡದಲ್ಲಿ ಉಗಮವಾದ ನಾಗರಿಕತೆ ಯಾವುದು? ನೈಲ್ ನದಿಯ ದಡದಲ್ಲಿ ಉಗಮವಾದ ನಾಗರಿಕತೆ ಯಾವುದು? ಆಯ್ಕೆಗಳು ನೋಡೋಣ. ಮೊದಲನೇ ಆಯ್ಕೆ ಮಾಯಾ ನಾಗರಿಕತೆ, ಎರಡನೇ ಆಯ್ಕೆ ಈಜಿಪ್ಟ್ ನಾಗರಿಕತೆ, ಮೂರನೇ ಆಯ್ಕೆ ಸಿಂಧೂ ನಾಗರಿಕತೆ, ನಾಲ್ಕನೇ ಆಯ್ಕೆ ಇಂಕಾ ನಾಗರಿಕತೆ. ಈಜಿಪ್ಟ್ ನಾಗರಿಕತೆ ಹಾಕೋಣ. ಈ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಏನು ಟೆನ್ಷನ್ ಇಲ್ಲ, 4 ರೂಪಾಯಿ ಅಂತೂ ಬಂದೇ ಬರ್ತದ. ಸಹಾಯವಾಣಿ ತೋತೆ ನೋಡೋಣ. ಓಕೆ ಲಾಕ್ ಮಾಡೋಣ. ಓಕೆ ಲಾಕ್. ನೀನು ಹೇಳಿರ್ತಕ್ಕಂಥ ಉತ್ತರ ಈಜಿಪ್ಟ್ ನಾಗರಿಕತೆ. ನೋಡೋಣ ಸರಿಯೋ ತಪ್ಪು. ಈಜಿಪ್ಟ್ ನಾಗರಿಕತೆ ಸುಪ್ರಿಯಾಳ ಖಾತೆಯಲ್ಲಿ 5 ರೂಪಾಯಿ ಜಮಾ. ಓಕೆ ಸುಪ್ರಿಯಾ ಹೆಂಗ ಅನಿಸ್ತು? 5 ರೂಪಾಯಿ ತಗೊಂಡು ಏನ್ ಮಾಡ್ತಮ್ಮ? ಒಂದು ವೇಳೆ 5 ರೂಪಾಯಿ ನಿಮ್ಗೆ ಬಂತು, ಏನ್ ಮಾಡ್ತೀವಿ? ಚಾಕ್ಲೇಟ್ ತಿಂತಿ, ಚಿಪ್ಸ್ ತಿಂತಿ, ಅಥವಾ ನಿಮ್ಮ ಮನೆದೇವ್ರ ಬಿಂಡಿಗೆ ಹಾಕ್ತಿ, ಅಥವಾ ನಿಮ್ಮ ತಾಯಿ ವೈಗೆ ಕೊಡ್ತಿ, ಅಥವಾ ಪೆನ್ ತಗೋತಿ, ಅಥವಾ ಒಂದು ಸಣ್ಣ ಕಾಫಿ ತಗೋತಿ, ಏನ್ ಮಾಡ್ತಿ? ವೆರಿ ಗುಡ್. ಮನೆದೇವ್ರ ಹುಂಡಿ ಹಾಕ್ತಾರ, ಅಥವಾ ತನ್ನ ಹೆಸರಿನ ನೆನಪಿನ ಕಾಣಿಕೆಯಾಗಿ ಬಲೆ ಹಾಕಿರ್ಬೋದು. ಬಹಳ ಸಂತೋಷ ಅನಿಸ್ತದೆ. ಓಕೆ ಅಮ್ಮ. 6ನೇ ಪ್ರಶ್ನೆ ನೋಡೋಣ. ಸುಪ್ರಿಯಾಳಿಗಾಗಿ ಬರ್ತಕ್ಕಂಥ 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಹವಾಂಗೋ ನದಿ ಈ ದೇಶದಲ್ಲಿ ಹರಿಯುತ್ತದೆ. ಹವಾಂಗೋ ಎಂತಕ್ಕಂಥ ನದಿ ಈ ದೇಶದಲ್ಲಿ ಹರಿಯುತ್ತದೆ. ಪ್ರಶ್ನೆ ಅರ್ಥ ಆಯ್ತಮ್ಮ ನಿಂಗ? 4 ಆಪ್ಷನ್ಸ್ ನೋಡ್ತಿ. ಓಕೆ. ಮೊದಲನೇ ಆಪ್ಷನ್ ಚೀನಾ, ಎರಡನೇದು ಭಾರತ, ಮೂರನೇದು ಅಮೇರಿಕಾ, 4ನೇದು ರಷ್ಯಾ. ಚೀನಾ, ಭಾರತ, ಅಮೇರಿಕಾ, ರಷ್ಯಾ. ಚೀನಾ ಶೋರ ನೋಡಮ್ಮ. ಟೈಮ್ ಇಲ್ಲ. ಎಷ್ಟು ಟೈಮ್? ಇನ್ನು 40 ಸೆಕೆಂಡ್ ಆಗುತ್ತೆ. ಲಾಕ್ ಮಾಡಿ. ಸರಿ ಉತ್ತರ ಹೇಳಿದರೆ 6 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ 4 ರೂಪಾಯಿ. ವಿಚಾರ ಮಾಡೋಣ. ಚೀನಾ. ಓಕೆ ಲಾಕ್ ಮಾಡೋಣ. ಕೊನೆಯದಾಗಿ ಲಾಕ್ ಮಾಡೋಣ. ಲಾಕ್. ಸುಪ್ರಿಯಾ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಚೀನಾ. ಈಗ ಸುಪ್ರಿಯಾ ಖಾತೆಯಲ್ಲಿ 6 ರೂಪಾಯಿ. 7ನೇ ಪ್ರಶ್ನೆ ಸರಿ ಹೇಳಿದರೆ 2ನೇ ಸೇಫ್ ಜೋನ್ ಕ್ಲಿಯರ್. 7 ರೂಪಾಯಿ ಚೆಕ್ ಕೊಡ್ತೇವೆ. ತಪ್ಪು ಉತ್ತರ ಹೇಳಿದರೆ 4 ರೂಪಾಯಿ ಚೆಕ್. ನೀನು ಅವಶ್ಯವಾಗಿ 2 ಹೆಲ್ಪ್ ಲೈನ್ಗಳನ್ನು ಬಳಸ್ಕೋಬಹುದು. ಏನು ಅನ್ಸ್ತಮ್ಮ? ಈಗ 6 ಪ್ರಶ್ನೆ ಖುಷಿ ಅನಿಸ್ತದ? 7ನೇ ಪ್ರಶ್ನೆ 2ನೇ ಸೇಫ್ ಜೋನ್ ಪ್ರಶ್ನೆ ನೋಡೋಣ. ನೋಡೋಣ ಪ್ರಶ್ನೆ. ಓಕೆ, ನೀ ಹೇಳ್ತಕ್ಕಂಥ ಉತ್ತರ ಜೋರಾಗಿ ಹೇಳ್ಬೇಕಮ್ಮ. ಸುಪ್ರಿಯಾಳಿಗಾಗಿ ಬರ್ತಕ್ಕಂಥ 2ನೇ ಸೇಫ್ ಜೋನಿಗೆ ಸೇರಿಸ್ತಕ್ಕಂಥ ಪ್ರಶ್ನೆ ಜೊತೆಗೆ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ವೇದಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ವೇದಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಕ್ವಶನ್ ಅರ್ಥ ಆಯ್ತಮ್ಮ? 1ನೇದು ಆಪ್ಷನ್ಸ್ 1 5 ಪ್ರಕಾರಗಳು, ಆಪ್ಷನ್ಸ್ 2 4 ಪ್ರಕಾರಗಳು, ಆಪ್ಷನ್ಸ್ 3 ಪ್ರಕಾರಗಳು, ಆಪ್ಷನ್ಸ್ 4 2 ಪ್ರಕಾರಗಳು. ವೇದಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಆಪ್ಷನ್ಸ್ 2 4. ತಪ್ಪು ಹೇಳಿದರೆ 4 ರೂಪಾಯಿ, ಸರಿ ಹೇಳಿದರೆ 7 ರೂಪಾಯಿ. ಏನು ಡೌಟ್ ಇತ್ತು ಅಂದ್ರೆ ಹೆಲ್ಪ್ ಲೈನ್ಗಳನ್ನು ಬಳಸ್ಕೊಳ್ಬಹುದು. ಜೋರಾಗಿ 4 ಪ್ರಕಾರಗಳು. ಶೋರ ಲಾಕ್ ಮಾಡೋಣ. ಲಾಕ್. ಸುಪ್ರಿಯಾ ಹೇಳಿರ್ತಕ್ಕಂಥ ಪ್ರಶ್ನೆ ಸರಿಯೋ ಉತ್ತರ ಸರಿಯೋ ತಪ್ಪು ನೋಡೋಣ. ವೆರಿ ಗುಡ್. ಸುಪ್ರಿಯಾ ಖಾತೆಯಲ್ಲಿ 7 ರೂಪಾಯಿ. 2ನೇ ಸೇಫ್ ಜೋನ್ ಕ್ರಾಸ್ ಮಾಡಿದಾಯ್ತು. ಈಗ ಸುಪ್ರಿಯಾಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ 7 ರೂಪಾಯಿ ಚೆಕ್ ಅನ್ನು ನೀಡಲಾಗುತ್ತದೆ. ಈಗ ಸುಪ್ರಿಯಾ 2ನೇ ಸೇಫ್ ಜೋನ್ ಕ್ರಾಸ್ ಮಾಡಿದ್ದಾಯ್ತು. ಆಕಿನ ಖಾತೆಯಲ್ಲಿ 7 ರೂಪಾಯಿ. ಹಾಗಾಗಿ ನಮ್ಮ ಕಾರ್ಯಕ್ರಮದ ವತಿಯಿಂದ ಸುಪ್ರಿಯಾಳಿಗೆ 7 ರೂಪಾಯಿ ಚೆಕ್ ಅನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಆಶಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು.
ರೂಪಾಯಿ ಚೆಕ್ ಅನ್ನು ವಿತರಿಸಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಈ ಕಾರ್ಯಕ್ರಮ ವತಿಯಿಂದ ಧನ್ಯವಾದಗಳು. ಓಕೆ ಪ್ಲೀಸ್. ಸುಪ್ರಿಯಾ, ಈಗಂತೂ 7 ರೂಪಾಯಿ ಗೆದ್ದಾಯಿತು. ಏನ್ ಅನಿಸ್ತದ ನಮ್ಮ ಮನಸ್ಸಿಗೆ? ಖುಷಿ ಅನಿಸ್ತು. ಜೋರಾಗಿ ಹೇಳೋಣ. ಖುಷಿ ಅನಿಸ್ತದೆ. 7 ರೂಪಾಯಿ ಅಂತೂ ಗೆದ್ದಿತ್ತು. ಇದು ನಿನ್ನ ಸ್ವಂತ ಹಣ. ಇಲ್ಲಿವರೆಗೂ ನಿಮ್ಮ ತಂದೆ ತಾಯಿಗಳು ಗಳಿಸಿರ್ತಕ್ಕಂಥ ಹಣ ನೀವು ಗಳಿಸ್ಕೊಳ್ತೀವಿ. ಇನ್ನು ನೀವು ಗಳಿಸಿರ್ತಕ್ಕಂಥ 7 ರೂಪಾಯಿ ಸ್ವಂತ ಹಣ. ಬಹಳ ಸಂತೋಷ. ಆಟ ಮುಂದುವರ್ಸಮಿ. ಓಕೆ, ಇನ್ನ 2 ಹೆಲ್ಪೆನ್ಗಳು ಹಂಗೆ ಅದಾವ. ಓಕೆ, ಸೂಪ್ರಿಗಳಿಗಾಗಿ ಮೂಡಿ ಬರ್ತಕ್ಕಂಥ 8ನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡಿ ಬಂತು. ಅತಿ ಪ್ರಾಚೀನ ಧರ್ಮ ಯಾವುದು? ಪ್ರಶ್ನೆ ಅರ್ಥ ಆಯ್ತಾ ಮನೆಗ? ಅತಿ ಪ್ರಾಚೀನ ಧರ್ಮ ಯಾವುದು? 1ನೇ ಆಯ್ಕೆ ಇಸ್ಲಾಂ ಧರ್ಮ, 2ನೇ ಆಯ್ಕೆ ಕ್ರೈಸ್ತ ಧರ್ಮ, 3ನೇ ಆಯ್ಕೆ ಹಿಂದೂ ಧರ್ಮ, 4ನೇ ಆಯ್ಕೆ ಜೈನ ಧರ್ಮ. ಅತಿ ಪ್ರಾಚೀನ ಧರ್ಮ ಯಾವುದು? ಹಿಂದೂ ಧರ್ಮ. ಶೋರ ಲಾಕ್ ಮಾಡೋಣ. ಹೆಲ್ಪ್ ಲೈನ್ಗಳು ಶೋರ ಲಾಕ್. ಸರಿ ಉತ್ತರ ಹೇಳಿದರೆ 7 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಸಿಗುವುದಿಲ್ಲ. ಲಾಕ್ ಮಾಡೋಣ. ಹಿಂದೂ ಧರ್ಮ ಎಂತಕ್ಕಂಥದ್ದು ಸುಪ್ರ ಹೇಳಿರ್ತಕ್ಕಂಥ ಉತ್ತರ ಪ್ರಾಚೀನ ಧರ್ಮ. ಸರಿಯೋ ತಪ್ಪು ನೋಡೋಣ. ಓಕೆ, ಪ್ರಶ್ನೆ ಉತ್ತರ ಉತ್ತರ ಸರಿಯಾಗಿದೆ. ಸುಪ್ರಿಯಾ ಖಾತೆಯಲ್ಲಿ 8 ರೂಪಾಯಿ. ಈಗ 9ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. 9ನೇ ಪ್ರಶ್ನೆ ಬಂದಾಯ್ತು. ರಿಪಬ್ಲಿಕ್ ಕೃತಿಯ ಕರ್ತೃ ಯಾರು? ಪ್ರಶ್ನೆ ಅರ್ಥ ಆಯ್ತು ಮನೆಗ? ಆಯ್ಕೆ ನೋಡ್ತೀವಿ. 1ನೇ ಆಯ್ಕೆ ಪ್ಲೇಟೋ, 2ನೇ ಆಯ್ಕೆ ಅರಿಸ್ಟಾಟಲ್, 3ನೇ ಆಯ್ಕೆ ಸಾಕ್ರಟೀಸ್, 4ನೇ ಆಯ್ಕೆ ಯಾರು ಅಲ್ಲ. 1ನೇ ಆಯ್ಕೆ ಪ್ಲೇಟೋ. ಸರಿ ಉತ್ತರ ಹೇಳಿದರೆ 7 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿಯ ಹಣ ಸಿಗುವುದಿಲ್ಲ. ಬೇಕಾದ್ರೆ ಹಿಂಗಿನ 2 ಹೆಲ್ಪ್ ಲೈನ್ಗಳು ಆರಾಮ್ ಮಾಡಿಸ್ಕೋಬಹುದು. 100ಕ್ಕೆ 3 ಗೊತ್ತಾ ಮನೆಗ? ಅಭ್ಯಾಸ ಮಾಡಿದಿ? ನೀ ಹೇಳೋದು ನೋಡ್ರು ನನಗೆ ಅನಿಸ್ತದೆ ಬಹಳ ದಿನ ಓದಿರ್ಬೇಕು ಅಥವಾ ಬಹಳ ಟೈಮ್ ತೊಗೊಂಡಿರ್ಬೇಕು ಅನಿಸ್ತದೆ. ಎಷ್ಟು ಗಂಟೆ ಸ್ಟಡಿ ಮಾಡಿದ್ರೆ ಡೈಲಿ ಸಮಾಜ ವಿಜ್ಞಾನ ವಿಷಯ ಎಷ್ಟು ಗಂಟೆ ಓದಿದ್ವಿ? 2 ಗಂಟೆ ಡೈಲಿ 2 ಗಂಟೆ ಓದಿದ್ವಿ. ನಾಳೆ ಇವತ್ತು ಕೊನೆಯ ದಶಪತಿ ಕಾರ್ಯಕ್ರಮ ಅದ ಅಂತ ತಿಳ್ಕೊಂಡು ನಿಮ್ಮ ಸಾಯಂಕಾಲ ಎಷ್ಟು ಗಂಟೆ ಓದಿದ್ವಿ? 4 ಗಂಟೆ. ಒಳ್ಳೆ ರೀತಿ ಅಭ್ಯಾಸ ಮಾಡಿದ್ವಿ. ಓಕೆ, ನೀ ಹೇಳಿರ್ತಕ್ಕಂಥ ಪ್ಲೇಟೋ ಅಂತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಓಕೆ, ಸುಪ್ರಿಯ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಸುಪ್ರಿಯ ಖಾತೆಯಲ್ಲಿ 9 ರೂಪಾಯಿಗಳು. ಇನ್ನೇನು ಫೋನ್ ಮನೆಗ ದಶಪತಿ ಆಗಲು ಕೇವಲ 1ನೇ ಮೆಟ್ಟಿಲು ಬಾಕಿ. ಸರಿ ಉತ್ತರ ಹೇಳಿದರೆ ಈ ಕಾರ್ಯಕ್ರಮದ ಮೊದಲ ದಶಪತಿ. ಸುಪ್ರಿಯ ಖಾತೆಯಲ್ಲಿ 10 ರೂಪಾಯಿ. ಆ ನಂತರ ಈ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಬರೀ 7 ರೂಪಾಯಿ ಸಿಗ್ತವ. ನೀನು ಆರಾಮ್ ಹೆಲ್ಪ್ ಲೈನ್ಗಳನ್ನು ಬಳಸ್ಕೋಬಹುದು. ಇನ್ನೊಂದು, ಇದು ದಶಪತಿ ಪ್ರಶ್ನೆ ಆಗಿರುವುದರಿಂದ ಇಲ್ಲಿ ಈ ಒಂದು ಪ್ರಶ್ನೆಗೆ 5 ನಿಮಿಷಗಳ ಕಾಲಾವಕಾಶ ನೀಡಲಾಗುವುದು. ದಶಪತಿ ಪ್ರಶ್ನೆ ಆಗಿರುವುದರಿಂದ ಇದು ಪ್ರಶ್ನೆಗೆ ಉತ್ತರ ಹೇಳಿದರೆ ದಶಪತಿ, ಇಲ್ಲ ಅಂದ್ರೆ 7 ರೂಪಾಯಿ ತಗೋಬೇಕಾಗ್ತದ. ಹಾಗಾಗಿ ದಶಪತಿ ಮಾಡುವ ಪ್ರಶ್ನೆ ಇರುವುದರಿಂದ ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಲು ನಮ್ಮ ಕಾರ್ಯಕ್ರಮ ವತಿಯಿಂದ 10ನೇ ಪ್ರಶ್ನೆಗೆ 5 ನಿಮಿಷಗಳನ್ನು ನೀಡಲಾಗುವುದು. ನೀನು 5 ನಿಮಿಷ ಆರಾಮ್ ಬಳಸ್ಕೊಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಿದರೆ ಈ ಕಾರ್ಯಕ್ರಮದ ಮೊದಲ ದಶಪತಿ. ತಪ್ಪು ಉತ್ತರ ಹೇಳಿದರೆ 7 ರೂಪಾಯಿ. ಹೆಂಗ ಅನಿಸ್ತದ? ದಶಪತಿ ಆಗ್ತೀನಿ ಅಂತ ಅನಿಸ್ತದ? ಜುಕಸ್ ಹೇಳ ಮನೆಗೆ ಹೇಳಿದ್ದು ಮನಸ್ಸಿನಾಗ ಹೆಂಗ ಅನಿಸ್ಲತ್ತ? ಬಹಳ ಅನಿಸ್ಲತ್ತೇನು? ಖುಷಿ ಅನಿಸ್ಲತ್ತೇನು? ಒಂದು ವೇಳೆ ನೀ ದಶಪತಿ ಆಗಿ ಅಂತಂದ್ರೆ ಈ ಕ್ಲಾಸ್ನ ರೆಕಾರ್ಡ್ ಆಗುತ್ತೆ ನಿಮ್ಗೆ, ಹೌದಲ್ಲ? ವೆರಿ ಗುಡ್. ಬಹಳ ಖುಷಿ ಆಗ್ತಂತೈತಿ. ಈ ಪ್ರಶ್ನೆ 10ನೇ ಪ್ರಶ್ನೆ ನೋಡೋಕ್ಕಿಂತ ಮೊದಲು ಏನು ಅನಿಸ್ಲತ್ತ ನಿಮ್ಗೆ? ಯಾವ ಸರ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಹಾಕ್ತಾರ ಅಂತ ಅನಿಸ್ಲತ್ತೇನು? ಓಕೆ, ನಿನ್ನ ಆಶೆಯನ್ನು ಈಡೇರಿಸುತ್ತೇವೆ. ನಿನ್ನ ಆಶೆಯಂತೆ 10ನೇ ಪ್ರಶ್ನೆ ಈ ಸ್ಕ್ರೀನ್ ಮೇಲೆ ಬಂದೇ ಬಿಡ್ತು. ಮಾನವನ ರಾಜಕೀಯ ಜೀವನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಮಾನವನ ರಾಜಕೀಯ ಜೀವನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಪ್ರಶ್ನೆ ಅರ್ಥ ಆಯ್ತಾ ಮನೆ? ಆಪ್ಷನ್ಸ್ ನೋಡ್ತಿ, ಆಯ್ಕೆಗಳನ್ನ ನೋಡ್ತಿ, ಆಯ್ಕೆಗಳನ್ನ ನೋಡೇ ಬಿಡೋಣ. ಓಕೆ, ನಿನ್ನ ಇಚ್ಛೆಯಂತೆ ಆಯ್ಕೆಗಳು ಬಂದೇ ಬಿಟ್ಟವು. 1ನೇ ಆಯ್ಕೆ ಸಮಾಜಶಾಸ್ತ್ರ,
ಎರಡನೇ ಆಯ್ಕೆ ಅರ್ಥಶಾಸ್ತ್ರ, ಮೂರನೇ ಆಯ್ಕೆ ಇತಿಹಾಸ, ನಾಲ್ಕನೇ ಆಯ್ಕೆ ರಾಜ್ಯಶಾಸ್ತ್ರ. 5 ನಿಮಿಷದ ತಪ್ಪು ಉತ್ತರ ಹೇಳಿದರೆ 7 ರೂಪಾಯಿ, ಸರಿ ಉತ್ತರ ಹೇಳಿದರೆ ಈ ಒಂದು ತರಗತಿಯ ಮೊದಲ ದಶಪತಿ ಕಿರೀಟ ನಿನಗೆ. 4ನೇ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರ ಲಾಕ್ ಮಾಡಂತಿ. 2 ಸಹಾಯವನ್ನು ಬಳಸ್ಕೊತಿ. 4ನೇ ರಾಜ್ಯಶಾಸ್ತ್ರ. ಸುಪ್ರಿಯಾ ಹೇಳೋದ್ ನೋಡ್ರು ನನಗೂ ಒಂಥರ ಏನೋ ಖುಷಿ. ನನಗೂ ಉತ್ತರ ಗೊತ್ತಿಲ್ಲ, ನೋಡೋ ಗೊತ್ತಾಗ್ತದ. ಆದ್ರೆ ಇಲ್ಲಿರ್ತಕ್ಕಂಥ ಹುಮ್ಮಸ್ಸು, ನಗೆ, ಸಂತೋಷ ಬಹಳ ಕರೆಕ್ಟ್ ಇರಬೇಕು ಅಂತ ಅನಿಸ್ತದೆ. ಓಕೆ, ನೋಡೋಣ. ತಡ ಮಾಡದೆ ಸುಪ್ರಿಯ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪೋ ನೋಡೋಣ. ಇನ್ನ 5 ನಿಮಿಷದ ಒಂದು ಕ್ಷಣ ಕಣ್ಮುಚ್ಚಿ ನಿಮ್ಮ ಮನೆ ದೇವರು, ನಿಮ್ಮ ತಂದೆ ತಾಯಿ ಅಥವಾ ನೀವು ಓದಿದ್ದನ್ನು ನೆನೆಸ್ಕೊತೇ ನೋಡು. ರಾಜ್ಯಶಾಸ್ತ್ರ ಲಾಕ್. ರಾಜ್ಯಶಾಸ್ತ್ರ ಇರ್ತಕ್ಕಂಥದ್ದು ಲಾಕ್. ಸುಪ್ರಿಯ ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರೆ ದಶಪತಿ, ಇಲ್ಲಾಂದ್ರೆ 7 ರೂಪಾಯಿ. ಉತ್ತರ ಬಂದೇ ಬೇಕು. ಸುಪ್ರಿಯ 10 ಪ್ರಶ್ನೆಗಳಿಗೆ 10 ಸರಿ ಉತ್ತರ ಹೇಳುವುದರ ಮೂಲಕ ಈ ಕಾರ್ಯಕ್ರಮದ ಮೊದಲ ದಶಪತಿ. ಓಕೆ, ಈ ಕಾರ್ಯಕ್ರಮ ವತಿಯಿಂದ ಸುಪ್ರಿಯಳಿಗೆ 10 ರೂಪಾಯಿ ಚೆಕ್ ಅನ್ನು ಈ ಕಾರ್ಯಕ್ರಮದ ವತಿಯಿಂದ ನೀಡಲಾಗುವುದು. ಓಕೆ, ಈ ಕಾರ್ಯಕ್ರಮದಲ್ಲಿ 10 ಪ್ರಶ್ನೆಗಳಿಗೆ 10 ಸರಿ ಉತ್ತರ ಹೇಳುವುದರ ಮೂಲಕ 10 ರೂಪಾಯಿ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿನಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಮನೆಗೆ ದಶಪತಿ ಕಾರ್ಯಕ್ರಮ ನಡೆಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಶಪತಿಯಾದ ಮೊದಲ ವಿದ್ಯಾರ್ಥಿನಿ, ಹಾಗಾಗಿ ನಮಗೆಲ್ಲ ತುಂಬಾ ಸಂತೋಷವಾಯಿತು. ಹಾಗಾಗಿ ಆ ವಿದ್ಯಾರ್ಥಿನಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ 10 ರೂಪಾಯಿಯನ್ನು ಒಂದು ಲಿಫಾಫಾದಲ್ಲಿ ಹಾಕಿ ಚೆಕ್ ಮಾದರಿಯಲ್ಲಿ ಆ ವಿದ್ಯಾರ್ಥಿನಿಗೆ ನೀಡಬೇಕೆಂದು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಆಶಾ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಈ 10 ರೂಪಾಯಿ ಚೆಕ್ ಅನ್ನು ಗೆದ್ದ ವಿದ್ಯಾರ್ಥಿನಿಗೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಕೆ, ತುಂಬಾ 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 ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 10 ರೂಪಾಯಿಯನ್ನು ಗೆದ್ದಿರ್ತಕ್ಕಂಥ ಸುಪ್ರಿಯಳಿಗೆ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಕನ್ನಡ ಪಂಡಿತರಾಗಿರ್ತಕ್ಕಂಥ ಶ್ರೀಮತಿ ಆಶಾ ಮೇಡಮ್ ಅವರಿಗೂ ಈ ಕಾರ್ಯಕ್ರಮ ವತಿಯಿಂದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಸಮಯದ ಅಭಾವವಿರುವುದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇದರ ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ತರಗತಿಯಲ್ಲಿ ನಡೆಸಲಾಗುವುದು. ಎಲ್ಲರಿಗೂ ನಾಗರಾಜ್ ಸರ್ ಅವರಿಂದ ಧನ್ಯವಾದಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯ ವತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೋಲ್ಮನೆಗ ದಶಪತಿ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ 2ನೇ ಭಾಗ ಅಂದರೆ ಮುಂದುವರೆದ ಭಾಗ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮ ಮಾಡುವುದರ ಮೂಲ ಉದ್ದೇಶ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸುವ ಸಲುವಾಗಿ ಈಗ ಅರ್ಥ ಸುತ್ತಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥ 3ನೇ ವಿದ್ಯಾರ್ಥಿ ಭಾಗೇಶ್. ಈ ಭಾಗೇಶ್ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರಗಳು. ನನ್ನ ಹೆಸರು ಭಾಗೇಶ್, ತಂದೆ ಹೆಸರು ಅಮ್ಮಣ್ಣ. ವೆರಿ ಗುಡ್. ಭಾಗೇಶ್, ಕೋಲ್ಮನೆಗ ದಶಪತಿ ಕಾರ್ಯಕ್ರಮ ಆಯ್ಕೆಯಾಗಿದೆ ಅನಿಸ್ತದ? ಖುಷಿ ಅನಿಸ್ತದ? ಓಕೆ, ರೈಟ್. ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದ? ಜೋರಾಗಿ ಎಷ್ಟು ಪ್ರಶ್ನೆ ಹೋಗ್ತೀನಿ ಅಂತ ಅನಿಸ್ತದ? ಓಕೆ, ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ? ಓಕೆ, ಕಾರ್ಯಕ್ರಮದ ಎಲ್ಲ ನಿಯಮಗಳು ಆಟ ಸ್ಟಾರ್ಟ್ ಮಾಡೋಣ. ಓಕೆ, ರೈಟ್. ಭಾಗೇಶನಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ವ್ಯಕ್ತಿ ಯಾರು? ಕ್ವಶನ್ ಇನ್ನೊಂದ್ಸಲ ಆಯ್ತು ನೋಡಪ್ಪ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ವ್ಯಕ್ತಿ ಯಾರು? ಅಲ್ಲಿ ಆಯ್ಕೆ
ಕೌಟಿಲ್ಯ. ಎರಡನೇ ಆಯ್ಕೆ ಅರಿಸ್ಟಾಟಲ್. ಮೂರನೇ ಆಯ್ಕೆ ಹೆರೋಡೋಟಸ್. ನಾಲ್ಕನೇ ಆಯ್ಕೆ ಯಾರು ಅಲ್ಲ. ಕೌಟಿಲ್ಯ, ಅರಿಸ್ಟಾಟಲ್, ಹೆರೋಡೋಟಸ್ ಯಾರು ಅಲ್ಲ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ವ್ಯಕ್ತಿ ಯಾರು? ಜೋಗೇಶ್ವರ್ ಒಂದೇ ಆಪ್ಷನ್ ಕೌಟಿಲ್ಯ. ಲಾಕ್ ಮಾಡತ್ತಿ. ಲಾಕ್ ಅಂದ್ರೆ ಲಾಕ್ ಮಾಡ್ತೀನಿ. ಇನ್ನು ಟೈಮ್ನ 40 ಸೆಕೆಂಡ್ ಆಗುತ್ತೆ. ಲಾಕ್ ಮಾಡಿ. ಕೌಟಿಲ್ಯ ಲಾಕ್ ಮಾಡಿ. ಇನ್ನೊಂದ್ಸಲ ವಿಚಾರ ಮಾಡ್ತೇನೆ ನಾವು. ಕೌಟಿಲ್ಯ ಲಾಕ್ ಮಾಡೋದು ಮಾಡ್ತೀನಿ. ಇನ್ನು 10 ಸೆಕೆಂಡ್ ಉಳಿತು. ಕೌಟಿಲ್ಯ ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ಓಕೆ, ಲಾಕ್ ಮಾಡಿ. ಲಾಕ್ ಮಾಡಿ. ಲಾಕ್ ಮಾಡಿ. ಲಾಕ್. ಕೌಟಿಲ್ಯ ಅಂತಕ್ಕಂಥದ್ದು ಭಾಗ್ಯೇಶ್ ಹೇಳಿರ್ತಕ್ಕಂಥ ಉತ್ತರ. ಸರಿನೋ ತಪ್ಪು ನೋಡೋಣ. ಓಕೆ, ಭಾಗ್ಯೇಶ್ ಹೇಳಿರ್ತಕ್ಕಂಥ ಉತ್ತರ ಕೌಟಿಲ್ಯ. ಭಾಗ್ಯೇಶ್ ನೀನು ಹೇಳಿರ್ತಕ್ಕಂಥ ಉತ್ತರ ಸರಿಯೋ ತಪ್ಪೋ? ಭಾಗ್ಯೇಶ್ ಹೇಳಿರ್ತಕ್ಕಂಥ ಉತ್ತರ ಸರಿಯಾದ ಉತ್ತರ ಎಂದು ಹೇಳಲು ಸಾಧ್ಯವಿಲ್ಲ. ಆ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಓಕೆ ಭಾಗ್ಯೇಶ್, ನೀನು ಹೇಳಿರ್ತಕ್ಕಂಥ ಉತ್ತರ ತಪ್ಪು. ಸರಿಯಾದ ಉತ್ತರ ಅರಿಸ್ಟಾಟಲ್. ಓಕೆ, ಇಲ್ಲಿವರೆಗೂ ವೇದಿಕೆ ಮೇಲೆ ಬಂದು ಉತ್ತಮವಾಗಿ ಆಟ ಆಡಿರ್ತಕ್ಕಂಥ ಭಾಗ್ಯಶ್ರೀಗೆ ಈ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಜೋರ ಚಪ್ಪಾಳೆ. ಓಕೆ ವಿದ್ಯಾರ್ಥಿಗಳೇ, ಈ ಕೌಲ್ ಮನೆಗ ಶಶಿಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಡೆದಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ರಥ ಸುತ್ತು. ಆ ಸುತ್ತಿನಲ್ಲಿ 4ನೇ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಐಶ್ವರ್ಯ. ಈ ಐಶ್ವರ್ಯ ವೇದಿಕೆ ಮೇಲೆ ಬರಬೇಕು. ಶಬಾಷ್, ವೆರಿ ಗುಡ್. ಪುನಃ ಓಕೆ ಐಶ್ವರ್ಯ, ಈ ಕಾರ್ಯಕ್ರಮ ಆರಾಮ್ ಕುಂದ್ರು. ಏನು ಗಾಬರಿ ಹಾಕೋಬೇಡ. ಈ ಕಾರ್ಯಕ್ರಮ ಆಯ್ಕೆಯಾಗಿದೆ ಏನು ಅನಿಸ್ತದೆ? ವೆರಿ ಗುಡ್. ಈ ಕಾರ್ಯಕ್ರಮ ಬರೋದಕ್ಕಿಂತ ಪೂರ್ವದಲ್ಲಿ ಎಷ್ಟು ಗಂಟೆ ಹೋಗಿದ್ದಮ್ಮ ಮನೆಯಾಗ? ಏನಮ್ಮ? ರಾತ್ರಿಗೆ ಜಾಸ್ತಿ ಓದಲ್ಲ ಅಂತ. ವೆರಿ ಗುಡ್, ಭಾಳ ಸಂತೋಷ ಇದೆಯಲ್ಲ. ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಬರ್ತಾವ. ಒಂದು ಪ್ರಶ್ನೆಗೆ 1 ರೂಪಾಯಿ. ಒಂದು ಪ್ರಶ್ನೆಗೆ ಸರಿ ಉತ್ತರ ಹೇಳಲು 60 ಸೆಕೆಂಡ್ಗಳು. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಐಶ್ವರ್ಯಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆ 1, ದ್ವಿಪೌರತ್ವ ಜಾರಿಯಲ್ಲಿರುವ ರಾಷ್ಟ್ರ ಯಾವುದು? ದ್ವಿಪೌರತ್ವ ಜಾರಿಯಲ್ಲಿರುವ ರಾಷ್ಟ್ರ ಯಾವುದು? ಆಪ್ಷನ್ಸ್ ಎ ಅಮೇರಿಕಾ, ಆಪ್ಷನ್ಸ್ ಬಿ ಭಾರತ, ಆಪ್ಷನ್ಸ್ ಸಿ ಚೀನಾ, ಆಪ್ಷನ್ಸ್ ಡಿ ಕೆನಡಾ. ದ್ವಿಪೌರತ್ವ ಇರ್ತಕ್ಕಂಥದ್ದು ಅಮೆರಿಕ ದೇಶ. ಓಕೆ, ಲಾಕ್ ಮಾಡೋಣ. ಇನ್ನೊಂದ್ಸಲ ವಿಚಾರ ಮಾಡ್ತೀನಿ ನಾವು. ಇನ್ನು 40 ಸೆಕೆಂಡ್ ಅದ. ಲಾಕ್ ಮಾಡಿ ಮಾಡ್ತೀನಿ, ನನಗೇನಿಲ್ಲ. ಇನ್ನು 40 ಸೆಕೆಂಡ್ ಅದ. ನೀ ಏನು ಹೇಳ್ತೀವಿ ಉತ್ತರ ಜೋರಾಗಿ ಹೇಳೋಣ. ಅಮೇರಿಕಾ. ಲಾಕ್ ಮಾಡೋಣ. ಲಾಕ್ ಮಾಡೋಣ. ಲಾಕ್ ಮಾಡೋಣ. ಲಾಕ್. ಐಶ್ವರ್ಯ ಹೇಳಿರ್ತಕ್ಕಂಥ ಉತ್ತರ ಅಮೇರಿಕಾ. ಸರಿನೋ ತಪ್ಪು ನೋಡೋಣ. ಓಕೆ, ಐಶ್ವರ್ಯ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿ. ಐಶ್ವರ್ಯನ ಖಾತೆಯಲ್ಲಿ 1 ರೂಪಾಯಿ. ನೋಡುವ ತಂಗಿ, ಇಲ್ಲಿ ಆಟ ಇಲ್ಲಿಗೆ ಬಿಟ್ಟು ಅಂತಂದ್ರೆ 1 ರೂಪಾಯಿ. ಒಂದು ವೇಳೆ ಆಟ ಮುಂದುವರಿಸಿದ್ರು ಆಟ ಮುಂದುವರಿಸ್ತು. 2ನೇ ಪ್ರಶ್ನೆಗೆ ಉತ್ತರ ತಪ್ಪು ಹೇಳಿದ್ರಿ ಅಂತಂದ್ರೆ ಆ 1 ರೂಪಾಯಿನ ಕೂಡ ನಾವು ವಾಪಸ್ ಕೊಡ್ತೀವಿ. ಹೆಂಗ್ ಮಾಡ್ತೀವಿ? ಆಟ ಮುಂದುವರಿಸ್ತೀವಿ. ಓಕೆ, ನೋಡ್ತೀವಿ. ಈಗ ಐಶ್ವರ್ಯ 2ನೇ ಪ್ರಶ್ನೆ ಐಶ್ವರ್ಯಗಾಗಿ ಈ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡುತ್ತಿದೆ. ಪ್ರಶ್ನೆ ಈ ರೀತಿಯಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿವೆ? ಕ್ವಶನ್ ಅರ್ಥ ಆಯ್ತಮ್ಮ ನಿಮ್ಗೆ? ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿದೆ? ಆಪ್ಷನ್ಸ್ 1 52 ಎ ವಿಧಿ, ಆಪ್ಷನ್ಸ್ 2 55 ಎ ವಿಧಿ, ಆಪ್ಷನ್ಸ್ 3 51 ಎ ವಿಧಿ, ಆಪ್ಷನ್ಸ್ 4 54 ಎ ವಿಧಿ. ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಎಷ್ಟನೇ ವಿಧಿದಾಗ ಅಂತ? 52 ಎ, 55 ಎ, 51 ಎ, 54 ಎ. ಆಪ್ಷನ್ ಸಿ 51 ಎ. 51 ಎ ಶೋರ ಶೋರ ಸತ್ಯವಾದದ್ದು. ಲಾಕ್ ಮಾಡಿ. ಲಾಕ್ ಮಾಡಿ.
ನೋಡೋಣ ಟೈಮ್ ಓದಿಸಿಕೊಳ್ಳ ಜೋಕಾಸ್ ಹೇಳಿ ಆನ್ಸರ್ ಎಷ್ಟನೇ ಆಪ್ಷನ್ಸ್ 51 ಲಾಕ್ ಮಾಡಂತೆ ಲಾಕ್ ಮಾಡಿ ಲಾಕ್ ಹಾಗಾದ್ರೆ ಐಶ್ವರ್ಯ ಹೇಳಿರ್ತಕ್ಕಂಥ ಉತ್ತರ 51 ಎ ಆಪ್ಷನ್ ಸಿ 51 ಉತ್ತರ ಐಶ್ವರ್ಯ ಖಾತೆಯಲ್ಲಿ 2 ರೂಪಾಯಿ ನೋಡುವ ತಂಗಿ ನೀ 2 ರೂಪಾಯಿ ಗೆದ್ದಾಯ್ತು ಆಟ ಈಗ ಬಿಡ್ತಿ ಅಂದ್ರೆ 2 ರೂಪಾಯಿ ಕೊಡ್ತೇವೆ ಇಲ್ಲ ಸರ್ ಆಟ ಮುಂದುವರಿಸ್ತೀವಿ ಅಂದ್ರೆ ಮುಂದುವರಿಸುವ ಒಂದು ವೇಳೆ ಮೂರನೇ ಪ್ರಶ್ನೆಗೆ ನೀನು ತಪ್ಪು ಉತ್ತರ ಹೇಳಿದ್ರೆ 2 ರೂಪಾಯಿನೂ ಕೂಡ ವಾಪಸ್ ಕೊಡ್ತೀವಿ ಆಟ ಮುಂದುವರ್ಸಮಿ ಓಕೆ ಐಶ್ವರ್ಯಗಾಗಿ ಬರ್ತಕ್ಕಂಥ ಮೂರನೇ ಪ್ರಶ್ನೆ ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂತು ಪ್ರಶ್ನೆ ಇಲ್ಲಿದೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಸಮಾಜಶಾಸ್ತ್ರದ ಪಿತಾಮಹ ಯಾರು ಕ್ವಶನ್ ಅರ್ಥ ಮಾಡಿಲ್ಲ ಆಪ್ಷನ್ಸ್ ಎ ಆಡಮ್ ಸ್ಮಿತ್ ಆಪ್ಷನ್ ಸಿ ಆಗಸ್ಟ್ ಕಾಂಟೆ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ಸ್ ಡಿ ಹೆರೋಡೋಟಸ್ ಆಪ್ಷನ್ಸ್ 1 ಆಡಮ್ ಸ್ಮಿತ್ ಆಪ್ಷನ್ಸ್ 2 ಆಗಸ್ಟ್ ಕಾಂಟೆ ಆಪ್ಷನ್ಸ್ 3 ಅರಿಸ್ಟಾಟಲ್ ಆಪ್ಷನ್ಸ್ 4 ಹೆರೋಡೋಟಸ್ ಸಮಾಜಶಾಸ್ತ್ರದ ಪಿತಾಮಹ ಯಾರು ಇಲ್ಲಿ 4 ಆಪ್ಷನ್ಸ್ ಏನವಲ್ಲ 4 ಜನ ಒಂದೊಂದು ಶಾಸ್ತ್ರದ ಪಿತಾಮಹರವರು ಈಗ ನಾವು ಕೇಳಿದ್ದು ಸಮಾಜಶಾಸ್ತ್ರದ ಪಿತಾಮಹ ಯಾರು ಇದು ಸರಿ ಉತ್ತರ ಹೇಳಿದರೆ 3 ರೂಪಾಯಿ ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ ನೀವು ಯಾವ್ದು ಲಾಕ್ ಮಾಡಿದ್ರೆ ಲಾಕ್ ಮಾಡ್ತೀರಿ ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್ 4ರಲ್ಲಿ ಒಂದು ಹೇಳಿ ಆಪ್ಷನ್ ಸಿ ಅರಿಸ್ಟಾಟಲ್ ಲಾಕ್ ಮಾಡಂತಿ ಇನ್ನೊಂದ್ಸಲ ಚುರುಪಾರು ತೆಲಂಗಾಣ ನೋಡ್ತೀವಿ ನೋಡಮ್ಮ ಇನ್ನೊಂದು ಸ್ವಲ್ಪ ಚುರುಪಾರು ಲಾಕ್ ಮಾಡ್ತೀನಿ ಅರಿಸ್ಟಾಟಲ್ ಫೈನಲ್ ಅಂದ್ರೆ ಫೈನಲ್ ಟೈಮಿಂಗ್ ಬಿನ 5 ಸೆಕೆಂಡ್ ಅಂತ ನೋಡು ವಿಚಾರ ಮಾಡು ಯಾವಾಗ ಆಪ್ಷನ್ಸ್ 1 2 3 4 2 3 1 ಆಪ್ಷನ್ ಸಿ ಆಪ್ಷನ್ಸ್ ಡಿ ಆಪ್ಷನ್ಸ್ ಬಿ ಆಪ್ಷನ್ ಎ ನೀವು ಲಾಕ್ ಮಾಡ್ತೀನಿ ಫೈನಲ್ ಗೇಟ್ ನೋಡಮ್ಮ ನೀ ಕಣ್ಣು ಮುಚ್ಚಿನಿ ಯಾವ್ದು ಲಾಕ್ ಮಾಡ್ತೀನಿ ನೋಡಿ ಯಾವ್ದು ಕಾಣಿಸ್ತದೆ ಈಗ ಸಮಾಜಶಾಸ್ತ್ರದ ಪಿತಾಮಹ ಓಕೆ ಟೈಮ್ ಇಸ್ ಗೋಯಿಂಗ್ ಫಾಸ್ಟ್ ಯಾವುದು ಆಪ್ಷನ್ ಸಿ ನೇ ಓಕೆ ಆಪ್ಷನ್ ಸಿ ಲಾಕ್ ಮಾಡಂತಿ ಓಕೆ ಐಶ್ವರ್ಯ ಹೇಳ್ತಕ್ಕಂತ ಉತ್ತರ ಆಪ್ಷನ್ಸ್ 3 ಅರಿಸ್ಟಾಟಲ್ ಹೌದಲ್ಲ ಓಕೆ ಲಾಕ್ ಹಾಗಾದ್ರೆ ಐಶ್ವರ್ಯ ಹೇಳ್ತಕ್ಕಂತ ಉತ್ತರ ಸರಿನಾ ತಪ್ಪು ನೋಡೋಣ ಹಾಗಾದ್ರೆ ಐಶ್ವರ್ಯ ಹೇಳ್ತಕ್ಕಂತ ಉತ್ತರ ಈ ಸ್ಕ್ರೀನ್ ಮೇಲೆ ಮೂಡಿ ಬರುತ್ತಿದೆ ಬಂದೇ ಬಿಟ್ಟು ಐಶ್ವರ್ಯ ಹೇಳ್ತಕ್ಕಂತ ಉತ್ತರ ತಪ್ಪಾದ ಉತ್ತರ ಸರಿಯಾದ ಉತ್ತರ ಆಗಸ್ಟ್ ಕಾಂಟೆ ಓಕೆ ಐಶ್ವರ್ಯ ವೆರಿ ಗುಡ್ ಇಲ್ಲಿವರೆಗೂ ವೇದಿಕೆಯ ಮೇಲೆ ಬಂದು ಕೋನ್ಮನೆಗ ದಶಪತಿ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಆಟ ಆಡಿರ್ತಕ್ಕಂಥ ಐಶ್ವರ್ಯ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಈ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೋನ್ಮನೆಗ ದಶಪತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಇಲ್ಲಿಯವರೆಗೂ 4 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಒಟ್ಟಾರೆ 33 ಜನ ವಿದ್ಯಾರ್ಥಿಗಳಲ್ಲಿ 4 ಜನ ವಿದ್ಯಾರ್ಥಿಗಳು ಮಾತ್ರ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾಗಿದ್ರು. ಆ 4 ಜನರಿಗೆ ಏನಪ್ಪಾ ಅಂದ್ರೆ ಇಂದು ಕೋನ್ಮನೆಗ ದಶಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಬ್ಬ ವಿದ್ಯಾರ್ಥಿನಿ ಮಾತ್ರ ದಶಪತಿ ಆಗುವುದರ ಮೂಲಕ 10 ರೂಪಾಯಿಗಳನ್ನು ಗೆದ್ದಳು. ಹಾಗಾಗಿ ಉಳಿದ ವಿದ್ಯಾರ್ಥಿಗಳು ಒಳ್ಳೆ ರೀತಿ ಪ್ರಯತ್ನ ಕೂಡ ಪಟ್ಟಿದ್ರು. ತುಂಬಾ ಸಂತೋಷ ಆಯಿತು. ಈ ಕಾರ್ಯಕ್ರಮವನ್ನು ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.